ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಈಗ ನೀವು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಣ. ಸೊ ಪ್ರತಿ ತಿಂಗಳು ನಿಮಗೆ ಒಂದು 30,000 ರೂಪಾಯಿ ಸ್ಯಾಲ್ರಿ ಸಿಗ್ತಿದೆ. ಈಗ ಅದು ನಿಮಗೆ ಸಾಕಾಗ್ತಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಎಲ್ಲಾದರೂ ಸರ್ಚ್ ಮಾಡ್ತಿರ್ತೀರ. ಈ ವಿಡಿಯೋದಲ್ಲಿ ನಾವು ಹೇಗೆ ನೀವು ನಿಮ್ಮ ಸ್ಯಾಲ್ರಿ ಜೊತೆಗೆ ಹೇಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮನ್ನು ಅರ್ನ್ ಮಾಡ್ಬೋದು ಅಂತ ಹೇಳಿ ನಾನು ಒಂದು 4 ಇಂಪಾರ್ಟೆಂಟ್ ಸ್ಕಿಲ್ಸ್ಗಳನ್ನು ನಿಮಗೆ ಹೇಳ್ತೀನಿ. ಈ ಸ್ಕಿಲ್ಸ್ಗಳು ನಿಮಗೆ ಗೊತ್ತಿದ್ರೆ ಅಥವಾ ಈ ಸ್ಕಿಲ್ಸ್ಗಳನ್ನು ನೀವು ಕಲ್ತ್ಕೊಂಡು ಪಾರ್ಟ್ ಟೈಮ್ ಆಗಿ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮುಖಾಂತರ ನೀವೇನು ಮಾಡ್ಬೋದು, ಪ್ರತಿ ತಿಂಗಳು ಇಲ್ಲ ಅಂತಂದ್ರೂ ಸಹ 50,000ವರೆಗೂ ಸಹ ನೀವೇನು ಮಾಡ್ಬೋದು, ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ಯಾವುದು ಈ 4 ಸ್ಕಿಲ್ಸ್ಗಳು? ಪ್ರತಿ ಸ್ಕಿಲ್ನ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲನೇ ಸ್ಕಿಲ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ, ಈಗ ಯಾವುದಾದ್ರೂ ಒಂದು ಕಂಪ್ನಿ ಮುಖಾಂತರ ಒಂದು ಪ್ರಾಡಕ್ಟ್ನ ನ್ಯೂ ಆಗಿ ರಿಲೀಸ್ ಮಾಡಿದ್ರ ಆ ಒಂದು ಪ್ರಾಡಕ್ಟನ್ನು ನೀವೇನು ಮಾಡ್ಬೋದು, ಪ್ರಮೋಟ್ ಮಾಡ್ತಕ್ಕಂಥದ್ದು. ಈ ಒಂದು ಪ್ರೋಸೆಸ್ಸನ್ನೇ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಅಥವಾ ನೀವು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿಲ್ಲ ಅಂತಂದ್ರೂ ಸಹ ನೀವು ಪೊಲಿಟಿಷಿಯನ್ ಲೀಡರ್ಸ್ ಇರ್ತಾರ, ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಷಿಯನ್ ಲೀಡರ್ಸ್ಗಳು ಯಾವ ಜಾಗಕ್ಕೆ ಹೋಗ್ತಿದ್ರೆ, ಆ ಒಂದು ಜಾಗದಲ್ಲಿ ಯಾವ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ, ಯಾರಿಗೆ ಹೆಲ್ಪ್ ಮಾಡಿದ್ರೆ, ಸೊ ಈ ರೀತಿ ವಿಡಿಯೋಸ್ಗಳನ್ನು ಮಾಡಿ ಅವ್ರಿಗೆ ಕರೆಕ್ಟಾಗಿ ಮಾಡಿ ಕೊಟ್ಟರೆ ಸೊ ಅವ್ರು ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾರೆ. ಇಲ್ಲಾಂತಂದರೆ ನೀವೇ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೂ ಸಹ ಹೆಚ್ಚಿನದಾಗಿ ಹಣವನ್ನು ನೀಡ್ತಕ್ಕಂಥದ್ದು. ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಮಾಡ್ಬೋದು. ಸೊ ನೀವೇ ಹೋಗಿ ಕೇಳಬೇಕಾಗತ್ತಾ ಅವರನ್ನು, ಓಕೆನಾ? ಸೊ ಈ ರೀತಿ ಸಹ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಅರ್ನಿಂಗನ್ನು ಮಾಡ್ಬೋದು. ಕಂಪನೀಸ್ ಸೋಷಿಯಲ್ ಮೀಡಿಯಾ ಅಲ್ಲೂ ಸಹ ನೀವೇನು ಮಾಡ್ಬೋದು, ಪ್ರಾಡಕ್ಟ್ಸ್ಗಳನ್ನು ಪ್ರಮೋಟ್ ಮಾಡ್ತಾ ಅರ್ನಿಂಗನ್ನು ಮಾಡ್ಬೋದು. ಗೂಗಲ್ ಆ್ಯಡ್ಸ್ಗಳಿದ್ದಾವೆ. ಸೊ ಇದ್ರ ಮುಖಾಂತರ ನೀವೇನು ಮಾಡ್ಬೋದು, ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ನಿಮ್ಮ ಹತ್ರ ಇದ್ದರೆ. ಸೊ ಇಲ್ಲ ಅಂತಂದರೆ ತುಂಬಾ ಕೋರ್ಸ್ಗಳಿದ್ದಾವೆ. ಆ ಒಂದು ಕೋರ್ಸನ್ನು ನೀವು ಕಲ್ತ್ಕೊಂಡು ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ನೀವೇನು ಮಾಡ್ಬೋದು, ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದ್ರೂ ತಿಂಗಳಿಗೆ 50,000ವರೆಗೂ ಸಹ ನೀವೇನು ಮಾಡ್ಬೋದು, ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ಇದು ಮೊದಲನೇ ಸ್ಕಿಲ್. ಎರಡನೇ ಸ್ಕಿಲ್ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್. ನೀವು ಒಂದು ಒಳ್ಳೆ ವಿಡಿಯೋನ ನೀಟಾಗಿ ಎಡಿಟ್ ಮಾಡಿದ್ರ, ಒಂದು ಸಾಂಗ್ಗೆ ತಕ್ಕಂತೆ ನೀವು ಆ ಒಂದು ವಿಡಿಯೋನ ಕರೆಕ್ಟಾಗಿ ಎಡಿಟ್ ಮಾಡಿದ್ರ ಅಂತಂದರೆ ಸೊ ನಿಮಗೆ ತುಂಬ ಹಣ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಮೊದಲಿಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ಸಿಸ್ಟಮ್ ಅಥವಾ ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕಾಗತ್ತೆ. ಸೊ ಇದ್ರ ಮುಖಾಂತರ ನೀವು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ನೀವು ಮೊದಲಿಗೆ ಈ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು, ವಿಡಿಯೋವನ್ನು ಎಡಿಟ್ ಮಾಡಬೇಕು. ಇದಕ್ಕೂ ಸಹ ಕೋರ್ಸ್ಗಳಿದ್ದಾವೆ. ಕೋರ್ಸನ್ನು ನೋಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಕೋರ್ಸನ್ನು ನೀವು ಟ್ರೈ ಮಾಡಬೇಕು. ಸೊ ಎಡಿಟ್ ಮಾಡಬೇಕು, ಹಲವಾರು ವೀಡಿಯೋಸ್ಗಳನ್ನು ಎಡಿಟ್ ಮಾಡಿ, ಸೊ ಸ್ಲೋ ಮೋಷನ್ ವೀಡಿಯೋಸ್ಗಳು ಈ ರೀತಿ ಎಲ್ಲ ಎಡಿಟ್ ಮಾಡಿ ಕರೆಕ್ಟಾಗಿ ಒಂದು ಸಾಂಗ್ಗೆ ತಕ್ಕಂತೆ ನೀವು ಆ ಒಂದು ವಿಡಿಯೋನ ಎಡಿಟ್ ಮಾಡಿ ಕೊಟ್ಟರೆ ನಿಮಗೆ ಹಣವನ್ನು ನೀಡ್ತಾರೆ. ಸೊ ತುಂಬ ಜನ ವಿಡಿಯೋ ಎಡಿಟಿಂಗ್ಗೋಸ್ಕರ ಸರ್ಚ್ ಮಾಡ್ತಿರ್ತಾರೆ. ನೀವು ಕರೆಕ್ಟಾಗಿ ಒಂದು ಸ್ಯಾಂಪಲ್ ವೀಡಿಯೋಸ್ಗಳನ್ನು ಮಾಡಿ ಇಟ್ಕೋಬೇಕು. ಒಂದು 10 ವೀಡಿಯೋಸ್ಗಳು ಅಂದ್ಕೊಳ್ಳಿ, ಓಕೆನಾ? ನೀವೇ ಒಂದು 10 ವೀಡಿಯೋನ ಶೂಟ್ ಮಾಡಿಕೊಂಡು ಸೊ ನಿಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಆ ವಿಡಿಯೋದಲ್ಲಿ ತೋರಿಸಿ ಚೆನ್ನಾಗಿ ಎಡಿಟ್ ಮಾಡಿ ಅಲ್ಲಿ ಸ್ಯಾಂಪಲ್ಸ್ಗಳ ಮುಖಾಂತರ ಅಪ್ಲೋಡ್ ಮಾಡ್ತಾ ಬನ್ನಿ. ಅದೇ ರೀತಿ ಪ್ರೈಸನ್ನು ಸಹ ನೀವು ಸೆಟ್ ಮಾಡಬೇಕಾಗತ್ತೆ. 1 ನಿಮಿಷ ನಾನು ಎಡಿಟ್ ಮಾಡಿದ್ರೆ ನನಗೆ ಇಷ್ಟು ಹಣವನ್ನು ನೀಡಬೇಕು ಅಂತ ಹೇಳಿ ಅಲ್ಲಿ ಸೆಟ್ ಮಾಡಿ ನಿಮ್ಮ ವಿಡಿಯೋ ಎಡಿಟಿಂಗು, ಅದರ ಕ್ವಾಲಿಟಿ ಮತ್ತು ನೀವು ಆ ವಿಡಿಯೋಗೆ ಸೆಟ್ ಮಾಡಿರ್ತಕ್ಕಂತಹ ಪ್ರೈಸ್ ಇದೆಲ್ಲ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮುಖಾಂತರ ಅವರ ವಿಡಿಯೋನ ಎಡಿಟ್ ಮಾಡಿಸ್ಕೊತಾರೆ, ಓಕೆನಾ? ಸೊ ಈ ರೀತಿ ಈ ಪ್ರೋಸೆಸ್ ನಡೆಯುತ್ತೆ. ವಿಡಿಯೋ ಎಡಿಟಿಂಗ್ ಮುಖಾಂತರ ಸಹ ಪ್ರತಿ ತಿಂಗಳು ಸಾಕಷ್ಟು ಹಣವನ್ನು ತುಂಬ ಜನ ಅರ್ನ್ ಮಾಡ್ತಿದ್ರೆ, ಓಕೆನಾ? ಸೊ ನೀವೇ ಅವ್ರಿಗೆ ಮೆಸೇಜ್ ಮಾಡಿ, ಓಕೆನಾ? ಮೆಸೇಜ್ ಮಾಡಿಬಿಟ್ಟು ನಾನು ಈ ರೀತಿ ವಿಡಿಯೋಸ್ಗಳನ್ನು ನೀವೇ ಸರ್ಚ್ ಮಾಡ್ತೀರಿ, ಓಕೆನಾ? ಸೊ ಸರ್ಚ್ ಮಾಡಿಬಿಟ್ಟು ಅವರಿಗೆ ಮೆಸೇಜ್ ಮಾಡಿ, ನಾನು ಈ ರೀತಿ ವೀಡಿಯೋಸನ್ನು ಎಡಿಟ್ ಮಾಡ್ತಿರ್ತೀನಿ. ಸೊ ನಿಮ್ಮ ವೀಡಿಯೋನು ನನಗೆ ಕಳಿಸಿದ್ರೆ ನಾನು ಕರೆಕ್ಟಾಗಿ ಸಾಂಗಿಗೆ ತಕ್ಕಂತೆ ವೀಡಿಯೋವನ್ನು ಎಡಿಟ್ ಮಾಡಿ ಕೊಡ್ತೀನಿ. ಮತ್ತು ನಿಮ್ಮ ಸ್ಯಾಂಪಲ್ ವೀಡಿಯೋಸ್ಗಳ ಲಿಂಕ್ಗಳನ್ನು ಅವ್ರಿಗೆ ಕಳಿಸೋದ್ರ ಮುಖಾಂತರ ಅವರು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಎಡಿಟಿಂಗ್ ಸ್ಕಿಲ್ ಮತ್ತು ನಿಮ್ಮ ಕ್ವಾಲಿಟಿ, ಅದೇ ರೀತಿ ನೀವು ಸೆಟ್ ಮಾಡಿರ್ತಕ್ಕಂತಹ ವಿಡಿಯೋನ ಪ್ರೈಸ್ ಇದೆಲ್ಲ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮುಖಾಂತರ ಅವ್ರು ಏನು ಮಾಡ್ತಾರೆ, ಅವರ ವಿಡಿಯೋವನ್ನು ಎಡಿಟ್ ಮಾಡಿಸ್ಕೊತಾರೆ. ನೀವು ಸ್ಯಾಂಪಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ವರ್ಕನ್ನು ನೀವು ಪಾರ್ಟ್ ಟೈಮ್ ಆಗು ಸಹ ನೀವು ವರ್ಕ್ ಮಾಡ್ಬೋದು, ಅಥವಾ ಫುಲ್ ಟೈಮ್ ಆಗು ಸಹ ನೀವೇನು ಮಾಡ್ಬೋದು, ವರ್ಕನ್ನು ಮಾಡ್ಬೋದಾಗಿರುತ್ತೆ, ಓಕೆನಾ? ಸೊ ನೀವು ಈ ಒಂದು ಸ್ಕಿಲ್ಲನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ.
ಕಂಪ್ನಿಯಲ್ಲಿ ಹೋಗಿ ವರ್ಕ್ ಮಾಡಿಬಿಟ್ಟು ಸಂಜೆ ಬರ್ತಿರಲ್ಲ, ಸೊ ಬಂದಮೇಲೆ ಒಂದು 3 to 4 ಅವರ್ಸ್ ನೀವು ವಿಡಿಯೋ ಎಡಿಟಿಂಗ್ ವರ್ಕನ್ನು ಮಾಡಿ ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅದು ಹೋಗ್ತಾ ಹೋಗ್ತಾ ನಿಮಗೇನೆ ರೂಢಿ ಆಗಿಬಿಡುತ್ತೆ. ನೀವೊಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾನು ವಿಡಿಯೋ ಎಡಿಟಿಂಗ್ ವರ್ಕನ್ನು ಮಾಡಬೇಕು ಅಂತ ಹೇಳಿ ಸೊ ನೀವು ಫಿಕ್ಸ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ನೀವು ಆ ಒಂದು ವರ್ಕನ್ನು ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ಯಾವುದೇ ರೀತಿ ಆ ದಿನ ವರ್ಕ್ ಇಲ್ಲ ಅಂತಂದರೆ ಸ್ಯಾಂಪಲ್ ವೀಡಿಯೋಸ್ಗಳನ್ನು ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿರ್ತಕ್ಕಂಥ ಸ್ಯಾಂಪಲ್ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿಕೊಂಡ್ರೆ ಅದು ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇದು 2ನೇ ಸ್ಕಿಲ್. 3ನೇ ಸ್ಕಿಲ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್ ಅಂತ ಹೇಳಿ. ಏನಿದು ಗ್ರಾಫಿಕ್ ಡಿಸೈನಿಂಗ್ ಅಂತಂದರೆ ಒಂದು ಫೋಟೋವನ್ನು ಎಡಿಟ್ ಮಾಡಿ ಕೊಡ್ತಕ್ಕಂಥದ್ದು, ಅಥವಾ ಥಂಬ್ನೇಲ್ ಎಡಿಟಿಂಗ್ ಅಂತ ಹೇಳಿ ಸಹ ಕರಿತೀವಿ ಇದನ್ನು. ಓಕೆನಾ? ಸೊ ಈಗ ವಿಡಿಯೋಸ್ಗಳಿಗೆ ಸಂಬಂಧಪಟ್ಟಂತೆ ಆ ವಿಡಿಯೋದಲ್ಲಿ ಯಾವ ಮಾಹಿತಿ ಇದೆ ಅಂತ ಹೇಳಿ ನೀವೊಂದು ಫೋಟೋವನ್ನು ರೆಡಿ ಮಾಡಿ ಕೊಡಬೇಕಾಗತ್ತೆ. ಸೊ ಇದಕ್ಕೂ ಸಹ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ. ಸೊ ಕರೆಕ್ಟಾಗಿ ಯಾರು ಚೆನ್ನಾಗಿ ಥಂಬ್ನೇಲನ್ನು ಮಾಡ್ತಾರೆ ಅವ್ರ ಕಡೆ ಸೊ ಥಂಬ್ನೇಲನ್ನು ತುಂಬ ಜನ ಮಾಡಿಸ್ತಿರ್ತಾರೆ. ಸೊ ನೀವು ಸಹ ಚೆನ್ನಾಗಿ ಎಡಿಟಿಂಗ್ ಮಾಡ್ತೀರಾ, ಚೆನ್ನಾಗಿ ಗ್ರಾಫಿಕ್ ಡಿಸೈನಿಂಗ್ ಮುಖಾಂತರ ಒಂದು ಒಳ್ಳೆ ಥಂಬ್ನೇಲನ್ನು ಮಾಡಿ ಕೊಡ್ತೀರಾ ಅಂತಿದ್ರೆ ಸೊ ನಿಮ್ಮ ಹತ್ರನೂ ಸಹ ತುಂಬ ಜನ ವಿಡಿಯೋಗೆ ಸಂಬಂಧಪಟ್ಟಂತೆ ಥಂಬ್ನೇಲನ್ನು ಮಾಡಿಸ್ತಿರ್ತಾರೆ. ಸೊ ನೀವು ಅದೇ ಹೇಳಿದ್ನಲ್ಲ, ಒಂದು ಥಂಬ್ನೇಲ್ಗೆ ಇಷ್ಟು ಪ್ರೈಸ್ ಇರುತ್ತೆ ಅಂತ ಹೇಳಿ ನೀವು ಸೆಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಎಡಿಟಿಂಗ್, ನಿಮ್ಮ ಕ್ವಾಲಿಟಿ, ಮತ್ತು ಇನ್ನೊಂದೇನಂತಂದರೆ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಥಂಬ್ನೇಲನ್ನು ಮಾಡ್ತಿರ್ಬೇಕು. ನೀವು ಯಾವಾಗಲೂ ಅಷ್ಟೇ ಅಟ್ರಾಕ್ಟ್ ಮಾಡಬೇಕು ಪೀಪಲ್ಸನ್ನು. ಸೊ ಆ ರೀತಿ ಥಂಬ್ನೇಲ್ ಮಾಡೋದ್ರ ಮುಖಾಂತರ ನಿಮ್ಮ ಕಡೆ ತುಂಬ ಜನ ಬಂದುಬಿಟ್ಟು ಥಂಬ್ನೇಲನ್ನು ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಒಂದು ಅಟ್ರಾಕ್ಟಿವ್ ಆಗಿರಲಿ ನೀವು ಮಾಡ್ತಕ್ಕಂಥ ಥಂಬ್ನೇಲ್ಸ್ಗಳು. ಆ್ಯಂಡ್ ಮಿನಿಮಮ್ ಅಂತಲೂ ಸಹ ನೀವು ಒಂದು ಥಂಬ್ನೇಲ್ಗೆ ಒಂದು 300 ಆದ್ರೂ ಸಹ ಪ್ರೈಸನ್ನು ಇಟ್ಕೊಳ್ಳಿ. ಸೊ ತುಂಬ ಜನ ಬಂದು ನಿಮ್ಮ ಹತ್ರ ಥಂಬ್ನೇಲನ್ನು ಮಾಡಿಸ್ತಾರೆ. ಓಕೆನಾ? ಇದ್ರ ಮುಖಾಂತರ ಸಹ ನೀವು ಪ್ರತಿ ತಿಂಗಳು ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ದಿನಕ್ಕೊಂದು 2 ಥಂಬ್ನೇಲ್ ಬಂದರೂ ಸಾಕಾಗುತ್ತೆ. ಅಲ್ಲೇ ದಿನಕ್ಕೆ 600 ರೂಪಾಯಿ ಅಷ್ಟು ಹಣ ಬರುತ್ತೆ. ಅಥವಾ ಕೆಲವು ಥಂಬ್ನೇಲ್ಸ್ಗೆ ನೀವು ತುಂಬ ಚೆನ್ನಾಗಿ ತುಂಬ ಡಿಸೈನ್ಸ್ಗಳನ್ನು ಮಾಡಿದಿರ ಅಂತಿದ್ರೆ ನೀವು ಆ ಥಂಬ್ನೇಲ್ಗೆ ಜಾಸ್ತಿ ಪ್ರೈಸನ್ನು ಸೆಟ್ ಮಾಡಿ ಅರ್ನಿಂಗನ್ನು ಸಹ ಇಂಪ್ರೂವ್ ಮಾಡ್ಕೋಬೋದಾಗಿರುತ್ತೆ. ಇದು 3ನೇ ಸ್ಕಿಲ್, ಗ್ರಾಫಿಕ್ ಡಿಸೈನಿಂಗ್. ನೆಕ್ಸ್ಟ್ 4ನೇ ಸ್ಕಿಲ್ ಬಂದುಬಿಟ್ಟು, ಸೊ ಈ ಒಂದು ಸ್ಕಿಲ್ ಇದ್ದರೆ, ನಾನು ಹೇಳ್ತಕ್ಕಂತಹ ಸ್ಕಿಲ್ ನೀವು ತಿಂಗಳಿಗೆ 1 ಲಕ್ಷದವರೆಗೂ ಸಹ ಅರ್ನಿಂಗನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿರ್ತಕ್ಕಂತಹ ಸ್ಕಿಲ್ ಇದು. ಇದನ್ನು ಕಲ್ತ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಒನ್ಸ್ ನೀವು ಈ ಒಂದು ಸ್ಕಿಲ್ಲನ್ನು ಕಲ್ತ್ಕೊಂಡ್ರೆ ನೀವು ತುಂಬ ಹಣವನ್ನು ಗಳಿಸ್ಬೋದಾಗಿರುತ್ತೆ. ಈ ಸ್ಕಿಲ್ ಅಂತಂದರೆ UI ಅಥವಾ UX ಡಿಸೈನಿಂಗ್ ಅಂತ ಹೇಳಿ. ಏನಿದು UI ಅಥವಾ UX ಡಿಸೈನಿಂಗ್ ಅಂತಂದರೆ ಒಂದು ಆ್ಯಪನ್ನು ಡಿಸೈನ್ ಮಾಡ್ತಕ್ಕಂಥದ್ದು. ಸೊ ಇದು ತುಂಬ ಅಂದರೆ ತುಂಬ ಕಷ್ಟವಾಗಿರುತ್ತೆ. ಸೊ ಇದನ್ನು ಕಲ್ತ್ಕೊಳ್ಳಿ. ಒನ್ಸ್ ಕಲ್ತ್ಕೊಂಡ್ರೆ ನೀವು ತುಂಬ ಅರ್ನಿಂಗನ್ನು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪನಿ ಇದೆ. ಆ ಒಂದು ಕಂಪನಿಯ ಮುಖಾಂತರ ಆ ಕಂಪನಿಯವರು ಒಂದು ಆ್ಯಪನ್ನು ಡೆವಲಪ್ ಮಾಡಬೇಕು ಅಂತ ಇರ್ತಾರೆ. ಆ ಒಂದು ಆ್ಯಪಲ್ಲಿ ಆ ಕಂಪನಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇರಬೇಕು, ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅದನ್ನೆಲ್ಲ ಆ ಒಂದು ಆ್ಯಪಲ್ಲಿ ಇರಬೇಕು ಅಂತ ಹೇಳಿ ಒಂದು ಆ್ಯಪನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಇರ್ತಾರೆ. ಆಗ ಅವ್ರೇನು ಮಾಡ್ತಾರೆ, UI ಅಥವಾ UX ಡಿಸೈನಿಂಗ್ ಅವ್ರ ಹತ್ರ ಬಂದು ಅವ್ರಿಗೆ ಹೇಳ್ತಾರೆ, ಈ ರೀತಿ ನಾವು ಒಂದು ಆ್ಯಪನ್ನು ಡೆವಲಪ್ ಮಾಡಬೇಕು ಅಂತ ಇದ್ದೀರಿ ಅಂತ ಹೇಳಿ. ಅದರಲ್ಲಿ ಏನು ಮಾಡ್ತಾರೆ, ಮೊದಲಿಗೆ ಅವರು ಒಂದು ಆ್ಯಪನ್ನು ಡಿಸೈನ್ ಮಾಡ್ತಾರೆ. ಸೊ ಆ್ಯಪ್ನ ಲೋಗೋ ಯಾವ ರೀತಿ ಇರಬೇಕು ಅಂತ ಹೇಳಿ. ಅದಾದಮೇಲೆ ಏನು ಮಾಡ್ತಾರೆ, ಸಾಫ್ಟ್ವೇರ್ಸ್ಗಳನ್ನು ಸೆಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ರೀತಿ ಟೆಕ್ಸ್ಟ್ ಇರಬೇಕು, ಎಲ್ಲಿ ಬಟನ್ಸ್ ಇರಬೇಕು, ಆ್ಯಂಡ್ ಎಲ್ಲಿ ಸ್ಲೈಡ್ಸ್ಗಳಿರಬೇಕು, ಎಷ್ಟು ಸ್ಲೈಡ್ಸ್ಗಳಿರಬೇಕು, ಎಷ್ಟು ಇಮೇಜಸ್ಗಳಿರಬೇಕು, ಆ್ಯಂಡ್ ಯಾವ ಟಾಪಿಕ್ ಇರಬೇಕು, ಸ್ಕ್ರೋಲ್ ಡೌನ್ ಮಾಡ್ತಕ್ಕಂತಹ ಸಾಫ್ಟ್ವೇರ್ಸ್ಗಳನ್ನು, ಮತ್ತು ನೀವು ಟೆಕ್ಸ್ಟ್ ಮಾಡಿದಾಗ ಆ ಒಂದು ಆ್ಯಪಲ್ಲಿರ್ತಕ್ಕಂತಹ ಫೆಸಿಲಿಟೀಸ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ನೋಡಿದ್ರೆ, ಈಗ ನಾವು ಸರ್ಚ್ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಟಾಪಿಕ್ಸ್ಗಳೆಲ್ಲ ಡಿಸ್ಪ್ಲೇ ಆಗುತ್ತೆ. ನಾವು ಜಸ್ಟ್ ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಆ ರೀತಿ ಸಾಫ್ಟ್ವೇರ್ಸ್ಗಳನ್ನೆಲ್ಲ ಅವರು ಅದರಲ್ಲಿ ಸೆಟ್ ಮಾಡ್ತಾರೆ. ಈ ರೀತಿ ಆ್ಯಪ್ ಡಿಸೈನಿಂಗ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದಕ್ಕೂ ಸಹ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ನಿಮಗೆ ಒಳ್ಳೆ ಹಣವನ್ನೇ ಗಳಿಸ್ಬೋದು. UI UX ಡಿಸೈನಿಂಗ್ ಸ್ಕಿಲ್ ನಿಮ್ಮ ಹತ್ರ ಇದ್ದರೆ. ಓಕೆನಾ? ಈ ಒಂದು ಸ್ಕಿಲ್ಲನ್ನು ನೀವು ಕಲ್ತ್ಕೊಂಡ್ರೆ ಸೊ ನೀವು ಒಳ್ಳೆ ಅರ್ನಿಂಗನ್ನೇ ಮಾಡ್ಬೋದಾಗುತ್ತೆ. ನಿಮ್ಮ ಪ್ರತಿ ತಿಂಗಳು ಸ್ಯಾಲ್ರಿಗಿಂತ 2 ಪಟ್ಟು 3 ಪಟ್ಟು ಜಾಸ್ತಿ ಹಣವನ್ನು ನೀವು ಈ ಒಂದು ಸ್ಕಿಲ್ಲನ್ನು ಕಲ್ತ್ಕೊಂಡ್ರೆ ಗಳಿಸ್ಬೋದಾಗಿರುತ್ತೆ. ಓಕೆನಾ? ಈ 4 ಸ್ಕಿಲ್ಸ್ಗಳ ಮುಖಾಂತರ ನೀವು ಮನೆಯಲ್ಲೇ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮನ್ನು ಗಳಿಸ್ಕೊಂಡು ಪಾರ್ಟ್ ಟೈಮ್ ಆಗಿ ಅಥವಾ ಫುಲ್ ಟೈಮ್ ಆಗು ಸಹ ನೀವೇನು ಮಾಡ್ಬೋದು, ವರ್ಕನ್ನು ಮಾಡ್ಬೋದಾಗಿರುತ್ತೆ.
ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.